ಅಂಜನಾದ್ರಿ ಪರ್ವತದಲ್ಲಿದ್ದೀವಿ. ಅಂಜನಾದ್ರಿ ಪರ್ವತದ ಬಗ್ಗೆ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಲ್ಲ, ಜೈ ಶ್ರೀರಾಮ್. ಶ್ರೀರಾಮನ್ನ ಕೂಗ್ತಾ ಹೋದ್ರೆ ಒಂಥರ ದೇಹದಲ್ಲಿ ಕೂಡ ಒಂಥರ ಚೈತನ್ಯ ಹಾಗೆ ಉಕ್ಕುತ್ತೆ ಅಂತಾನೆ ಹೇಳ್ಬೋದು. ಜೈ ಶ್ರೀರಾಮ್. ಶ್ರೀರಾಮ ಹಾಗೆ ಮನಃಶಾಂತಿ, ಹಾಗೆ ಒಂದ್ ಮೋಟಿವ್ ಅಲ್ವಾ? ಜೈ ಶ್ರೀರಾಮ್. ಎಸ್, ಹನುಮ ಹುಟ್ಟಿದಂತ ಬೆಟ್ಟ ಈ ಅಂಜನಾದ್ರಿ ಪರ್ವತ. ಸೊ ಈ ಅಂಜನಾದ್ರಿ ಪರ್ವತ ಹೇಗಿದೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೋಗಿ ನಿಮ್ಗೆ ಸಂಪೂರ್ಣವಾಗಿ ಈ ಬೆಟ್ಟದ ದೃಶ್ಯಾವಳಿಯನ್ನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗೆ ನೋಡ್ತಾ ಹೋಗೋಣ. ಶ್ರೀರಾಮನ ಗುಣಗಾನ ಎಷ್ಟೇ ಮಾಡಿದ್ರು ಕೂಡ ಸಾಲಲ್ಲ. ಶ್ರೀರಾಮ ಒಂಥರ ಬದುಕಲಿಗೆ ಜೀವನದ ಒಂದು ಐಕಾನ್ ಅಂತಾನೆ ಹೇಳ್ಬೋದು. ಶ್ರೀರಾಮ ಜೈ ಶ್ರೀರಾಮ್. ಹಾಗೆ ಈ ಅಂಜನಾದ್ರಿ ಪರ್ವತದಲ್ಲಿ ಶ್ರೀರಾಮನ ಮಹಾನ್ ಭಕ್ತ ಬಂಟ ಅಂತಾನೆ ಕರೆಯೋ ಹನುಮನ ಹುಟ್ಟಿದ ಸ್ಥಳ ಇದೆ ಅಂಜನಾದ್ರಿ. ತುಂಬಾ ಕಿರ್ದಾಗಿ ಚೆನ್ನಾಗಿದೆ ಬೆಟ್ಟ ಹತ್ಲಿಕ್ಕೆ. ಈ ಒಂದು ಭಾಗದ ನಾಡು ಕೂಡ ಅಷ್ಟೇ ಸೊಗಸಾಗಿದೆ, ಅಷ್ಟೇ ಹಚ್ಚ ಹಸಿರಿನಿಂದ ಕೂಡ ಕೂಡಿದೆ. ಎಸ್, ಜೈ ಶ್ರೀರಾಮ್. ಎಸ್, ಆಮೇಲಿಂದ ಸಿಗೋಣ ಖಂಡಿತವಾಗ್ಲು, ಆಯ್ತಾ? ನಿಮ್ಗೆ ಈ ಭಾಗದಲ್ಲಿ ಸುತ್ತ ನೋಡ್ಬೋದು ಸ್ನೇಹಿತರೆ. ಎಲ್ಲ ಏನಪ್ಪಾ ಅಂತಂದ್ರೆ ಇಲ್ಲೆಲ್ಲ ಭತ್ತದ ಬೆಳೆ ಸಮೃದ್ಧಿಯಾಗಿದೆ ಅಂತಾನೆ ಹೇಳ್ಬೋದು. ಶ್ರೀರಾಮನ ಒಂದು ಭಕ್ತ ಬಂಟ ಹನುಮನ ನಾಡಲ್ವಾ, ಹಚ್ಚ ಹಸಿರಿನಿಂದ ಅಷ್ಟೇ ಸಮೃದ್ಧತೆಯಿಂದ ಕೂಡಿದೆ. ನೋಡ್ಬೋದು ನೀವು ಈ ಭಾಗದಲ್ಲೆಲ್ಲ ಕಾಣ್ತದೆ ಅನ್ಕೋತೀನಿ. ನೋಡಿ ಎಷ್ಟು ನೀರಾಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಅದ್ಭುತವಾಗಿ ಇದೆ. ಸೊ ಈ ಭಾಗಕ್ಕೆ ಬಂದ್ರಂತೂ ಮನಸ್ಸಿಗೆ ಒಂದು ಪ್ರಶಾಂತತೆ ಸಿಗೋದ್ರಲ್ಲಿ ಯಾವುದೇ ಒಂದು ಸಂಶಯನೇ ಇಲ್ಲ ಅಂತಾನೆ ಹೇಳ್ಬೋದು. ಅಂತ ಒಂದು ಅಂಜನಾದ್ರಿ ಬೆಟ್ಟ ಇಲ್ಲಿ ನಾವಿದೀವಿ. ಎಸ್, ಎಷ್ಟು ಸೊಗಸಾಗಿದೆ ನೋಡ್ರಿ. ಕಿರಿದಾಗಿ ನೋಡಿ, ಹತ್ತಕ್ಕೆ ಎಷ್ಟು ಚೆನ್ನಾಗಿದೆ, ಹೌದಲ್ವಾ? ಜೈ ಶ್ರೀರಾಮ್. ಇನ್ನೇನ್ ಬಂದೇ ಬಿಟ್ಟು ಬೆಟ್ಟದ ಒಂದು ತುದಿ ಭಾಗಕ್ಕೆ. ತುತ್ತ ತುದಿ, ಕರೆಕ್ಟ್, ಸೂಪರ್. ಮತ್ಲಬ್ ಟಾಪ್ ಅಂತ, ಟಾಪ್ ಆಫ್ ದಿ ಹಿಲ್. ಎಸ್, ನೋಡೋದಲ್ಲ ತುಂಬಾ ಕಡ್ದಾಗಿದೆ, ಆದ್ರೂ ಈ ಬೆಟ್ಟ ಏರ್ಲಿಕ್ಕೆ ತುಂಬಾನೇ ಅದ್ಭುತವಾದಂತ ಅನುಭವನ ಕಟ್ಟಿ ಕೊಡ್ತದೆ ಅಂತಾನೆ ಹೇಳ್ಬಹುದು. ಗಂಗಲಕ್ಷ್ಮಿ ಹತ್ತಪ್ಪ. ಸ್ನೇಹಿತರೆ, ಅಂಜನಾದ್ರಿ ಪರ್ವತದ ತುತ್ತ ತುದಿಗೆ ಬಂದಿದ್ದಾಯ್ತು. ನಿಮ್ಗೆ ಇಲ್ಲಿ ಹನುಮನ ಭಕ್ತ ನಾವು ಕೂಡ ಈ ಅಂಜನಾದ್ರಿ ಪರ್ವತ, ಆಯ್ತಾ? ನೋಡಿ, ಅಂಜನಾದ್ರಿ ಪರ್ವತದ ಬೆಟ್ಟ ತುದಿಯಲ್ಲಿರುವ ಶ್ರೀ ಹನುಮನ ಗುಡಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಅದ್ಭುತವಾಗಿದೆ ನೋಡಿ. ಇಲ್ಲಿ ಸುಮಾರು ಪ್ರವಾಸಿಗರು ಈ ಭಾಗದಲ್ಲಿ ಬಂದಿದ್ದಾರೆ. ತುಂಬಾನೇ ಸೊಗಸಾಗಿದೆ ನೋಡಿ. ಒಂದು ಬೆಟ್ಟದ ತುದಿಯಲ್ಲಿನ ಒಂದು ವಿಶಾಲ ಪ್ರಾರಂಗಣ ಆಗಿರ್ಬೋದು. ಹಾಗೆ ನೀವು ಗಮನಿಸ್ಬೋದು, ಇಲ್ಲಿ ಕೂಡ ಹನುಮನ ಒಂದು ಸಂಬಂಧಿಕರು ಹೇಗಿದ್ದಾರೆ ಅಂತ ಕಾಣಿಸ್ತಾ ಇದೆಯಾ? ಎಸ್, ಚೆನ್ನಾಗಿದೆ, ನೋಡಿದ್ರಲ್ಲ. ಹಾಗೆ ಒಂದು ಗರ್ಭಗುಡಿಯ ಮುಂಭಾಗಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರಲ್ಲ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಈ ತಂಗಾಳಿಯ ಅನುಭವನೇ
ಬಹಳಷ್ಟು ಮನೋಹರವಾಗಿದೆ ಅಂತಾನೆ ಹೇಳ್ಬೋದು. ಒಂದು ಬಾರಿ ನೀವು ಬೆಟ್ಟದ ತುದಿಯನ್ನ ಏರಿದ್ರೆ ಸಾಕು. ಬೆಟ್ಟ ಹತ್ಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಬೆಟ್ಟ ಏರಿದ್ಮೇಲೆ ಇಲ್ಲಿನ ಒಂದು ತಂಪಾದ ಗಾಳಿ ನಿಮ್ಗೆ ಇಂಪಾದ ಒಂದು ಆನಂದವನ್ನೇ ಕೊಟ್ಬಿಡುತ್ತೆ ಅಂತಾನೆ ಭಾಗದಲ್ಲಿ ಹೇಳ್ಬೋದು. ಅಷ್ಟೇ ಪ್ರಶಾಂತವಾಗಿದೆ ಈ ಜಾಗ, ಅಷ್ಟು ಕಾಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಹಿಂದೆ ಇಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ, ಗೊತ್ತಾಗ್ತೀಯಾ? ತುಂಗಾ ನದಿ ಇದ್ರ ತಪ್ಪಲು ಆ ಕಡೆ ನಿಮ್ಗೆ ವಿಜಯನಗರ ಹಂಪಿಯ ಸಾಮ್ರಾಜ್ಯ ಪೂರ್ತಿ ಆ ಕಡೆ ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ಹೇಳ್ತಾರೆ, ಎಷ್ಟು ನಮ್ಗೆ ಎಷ್ಟು ಕಡಿದಾಗಿದ್ಯೋ ಅಷ್ಟೇ ಇತಿಹಾಸವನ್ನ ಕೂಡ ಈ ಭಾಗ ಒಳಗೊಂಡಿದೆ ಅಂತಾನೆ ಹೇಳಬಹುದು. ಸಮೃದ್ಧವಾದಂತ ಒಂದು ವಿಜಯನಗರ ಸಾಮ್ರಾಜ್ಯ ಈ ಭಾಗದಲ್ಲೇ ನೆಲೆಸಿದ್ದು ನೋಡ್ತಾ ಇದ್ರಲ್ಲ ಸ್ನೇಹಿತರೆ. ಸೊ ಜೈ ಶ್ರೀರಾಮ್ ನೋಡೋದಲ್ಲ, ಗಂಟೆ ಶಬ್ದ ಕೂಡ ಓಂಕಾರನಾದ ಅಷ್ಟೇ ಸೊಗಸಾಗಿ ಮೀಟುತ್ತೆ ಈ ಜಾಗದಲ್ಲಿ. ನೋಡಿ ಇಲ್ಲಿ ಯಾವ ರೀತಿ ಪೂಜನೀಯ ಸ್ಥಳ ಇದೆ. ಈ ಬೆಟ್ಟದ ಮೇಲೆ ಬಂದ್ರೆ ಇದರ ಮಹಿಮೆ ಬೇರೆ. ಸೊ ಬನ್ನಿ ಹಾಗೆ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಿ ನಂತರ ಹಂಪಿ ಕಡೆ ಪಯಣ ಬೆಳೆಸೋಣ. ಸ್ನೇಹಿತರೆ, ಈ ಅಂಜನಾದ್ರಿ ಒಂದು ಬೆಟ್ಟದ ಇನ್ನೊಂದು ಮಗ್ಗಲಿನ ತುದಿ ಅಂತಲೇ ಹೇಳ್ಬೋದು. ಈ ಭಾಗದಿಂದ ಇಲ್ಲಿನ ಸುತ್ತಲಿನ ದೃಶ್ಯಾವಳಿಗಳನ್ನ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಮ್ಮ ವಿದ್ಯಾರ್ಥಿಗಳೊಂದಿಗೆ ಈ ಜಾಗಕ್ಕೆ ಬಂದಿರೋದು ಕೂಡ ಬಹಳನೇ ಖುಷಿ ಅನಿಸುತ್ತೆ. ಅಷ್ಟು ಲವಲವಿಕೆಯಿಂದ ಬೆಟ್ಟವನ್ನು ಹತ್ತಾರೆ ಮತ್ತು ಓಡಾಡ್ತಾರೆ. ಸೊ ಹಾಗಾಗಿ ಅದು ನಮಗೆ ಖುಷಿ. ಎಸ್, ಸಾಕು ಇಲ್ಲಿವರೆಗೂ. ಇಲ್ಲಿದ್ದೀನಿ ಅದಕ್ಕೆ. ಎಸ್, ನೋಡ್ತಾ ಇದ್ರಲ್ಲ ಈ ಭಾಗ ಎಷ್ಟು ಸೊಗಸಾಗಿದೆ ನೋಡ್ರಿ, ತುಂಬಾ ಆನಂದ ಕೊಡುತ್ತೆ ಅಂತಲೇ ಹೇಳ್ಬೋದು. ಕಾಣ್ತಾ ಇರ್ಬೋದು ಈ ಭಾಗದಲ್ಲೆಲ್ಲ ನೋಡಿ ನಮ್ಮ ವಿದ್ಯಾರ್ಥಿಗಳೆಲ್ಲ. ಸಾಯ್ ಎಸ್, ಹುಷಾರಾಗಿ ಇಳಿರಿ, ನಿಧಾನ ಇಳಿಬೇಕು, ಜಾರುತ್ತೆ. ಹೌದು, ಮರಿದಲೆ ಈ ವಿಡಿಯೋವನ್ನ ನೋಡಿದ್ಮೇಲೆ ಲೈಕ್ ಮಾಡಿ, ಪೂರ್ತಿ ನೋಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನನ್ನ ವಿದ್ಯಾರ್ಥಿಗಳು ಕೂಡ ಏನ್ ಜೋಶಲ್ಲಿದ್ದಾರೆ ನೋಡ್ರಿ. ಹೌದಲ್ವಾ? ಎಸ್, ಜಾಸ್ತಿ ಸಬ್ಸ್ಕ್ರೈಬರ್ ಆದ್ರೆ ಪಾರ್ಟಿ ಕೂಡ ಮಾಡ್ತಾರಂತೆ. ಎಸ್, ಟೆಸ್ಟ್ ಬ್ಯಾನ್ ಮಾಡ್ಬೇಕಂತ ನೋಡ್ರಿ. ಎಸ್ ನೋಡಿ, ಆಯ್ತು ಆ ಟೋಪಿ ಕಿತ್ಕೊಳ್ಳುತ್ತೆ ಅಂತ ಹೇಳಿದಾರಲ್ವಾ, ಹಾಗಾಗಿ ಹುಷಾರಾಗಿ ನಿಮ್ಮ ಟೋಪಿಗಳನ್ನ ಭದ್ರವಾಗಿ ಇಟ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ ಈ ಬೆಟ್ಟದ ಒಂದು ತುದಿಯಲ್ಲಿ ಒಂದು ನೀರಿನ ಹೊಂಡಗಳು ಕೂಡ ಇದೆ. ಸೊ ಇಲ್ಲಿನ ಒಂದು ಏನಪ್ಪ ಹನುಮಾನ ಸಮುದಾಯಕ್ಕೆ ಒಂಥರ ನೀರನ್ನು ಕೂಡ ಒದಗಿಸ್ತಾರೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಂಜನಾಯ ನೋಡು.